Good morning, everybody. Today we will discuss about the reproductive health problems and strategies. Chapter number 4. What is reproductive health? ಅಂದರೆ ಲೈಂಗಿಕ ಆರೋಗ್ಯ. ಇದರಲ್ಲಿ ಬರುವಂಥ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು ಅಥವಾ ಪರಿಹಾರ ಉಪಾಯಗಳೇನು, ಈ ಎಲ್ಲದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಫಸ್ಟ್ಲಿ ವಾಟ್ ಈಸ್ ಹೆಲ್ತ್? ಮೊದಲು ಹೆಲ್ತ್ ಅಂತಂದರೆ ಏನು, ಆರೋಗ್ಯ ಅಂದರೆ ಏನು, ಮೊದಲು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾಟ್ ಈಸ್ ಹೆಲ್ತ್? WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ, ವಿಶ್ವ ಆರೋಗ್ಯ ಸಂಸ್ಥೆ. ಈ ಆರೋಗ್ಯದ ಬಗ್ಗೆ ಏನು ಡೆಫಿನಿಷನ್ ಕೊಡ್ತದೆ? WHO ಡಿಫೈನ್ಸ್ ಹೆಲ್ತ್ ಆಸ್ ಅ state of complete physical, mental and social well-being. Not merely the absence of disease or infirmity. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂದರೆ ಏನು? ಯಾವ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸದೃಢನಾಗಿರ್ತಾನೆ ಅವರನ್ನು ಮಾತ್ರ ನಾವು ಏನಂತ ಹೇಳ್ತೀವಿ? ಆರೋಗ್ಯವಂತ ವ್ಯಕ್ತಿ ಅಂತ ಹೇಳ್ಬೋದು. ಅವನಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆ ಅದ ಅಥವಾ ಯಾವುದೇ ಊನತೆ ಆಗ್ಯದ, ಕೈ ಕಾಲು ಒಂದು ಸ್ವಲ್ಪ ಸೊಟ್ಟಾಗ್ಯದ ಅಂತಂದ್ರೆ ಅವ ಹೆಲ್ದಿ ಅಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅವನು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಸದೃಢನಾಗಿದ್ದರೆ ಮಾತ್ರ ನಾವು ಹೆಲ್ದಿ ಪರ್ಸನ್ ಅಂತ ಹೇಳ್ಬೋದು. ಈಗೆಲ್ಲ ದೈಹಿಕವಾಗಿ ಭಾರಿ ಸ್ಟ್ರಾಂಗ್ ಅದಾನೆ, ಮೆಂಟಲಿ ವೀಕ್ ಇದ್ದಂತಂದ್ರೆ ಏನು ಮಾಡೋದು? ಈಗ 70-80 kg ತೂತಾನ, ಪರ್ಸ್ನಾಲಿಟಿ ಭಾರಿ ಐತಿ, ಆದರೆ ಮಾನಸಿಕವಾಗಿಯೇ ವೀಕ್ ಇದ್ದರೆ ಈಸ್ ಅನ್ಹೆಲ್ದಿ ಅಂತ ಕರಿಬೋದು ನಾವು. ನಾವು ವಾಟ್ ಆರ್ ದಿ ಸಮ್ ಪ್ರಾಬ್ಲಮ್ಸ್? ದೇರ್ ಹ್ಯಾವ್ ಬೀನ್ ಅ ಕೌಂಟ್ಲೆಸ್ ಪ್ರಾಬ್ಲಮ್ಸ್. ಏನು ಹಿಂಗಂದ್ರೆ ನಮ್ಮಲ್ಲೇ ಭಾಳಷ್ಟು ಸಮಸ್ಯೆಗಳದಾವ್ರಿ, ಎಣಿಸಲಾರದಷ್ಟು ಸಮಸ್ಯೆಗಳದಾವೆ. ಅದರೊಳಗೆ ಕೆಲವೊಂದಷ್ಟರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಂಡಿಯಾ ಬೀಯಿಂಗ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲೇ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶಗಳಲ್ಲಿ 2ನೇ ಸ್ಥಾನವನ್ನು ನಮ್ಮ ದೇಶ ಪಡ್ಕೊಂಡದ. ಆದರೆ ಇಂಡಿಯಾ ಈಸ್ ದಿ ಫಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಟು ಇನಿಷಿಯೇಟ್ ದಿ ಆ್ಯಕ್ಷನ್ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಸೆಕೆಂಡ್ ಪ್ಲೇಸ್ ಇನ್ ದಿ ವರ್ಲ್ಡ್ ಯಾವುದಕ್ರಿ ಇದು? ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದ್ದರೆ ಇಂಡಿಯಾ ಬೀಯಿಂಗ್ ದಿ ಫಸ್ಟ್ ಪ್ಲೇಸ್, ಆರ್ ಇಂಡಿಯಾ ಈಸ್ ದಿ ಫಸ್ಟ್ country in the world to initiate the action plans, to initiate the action plans and programs. These action plans and programs are related to or associated with the control of the population or they stabilize the population. ದಿ ಫಸ್ಟ್ ಗೌರ್ಮೆಂಟಲ್ ಪಾಪ್ಯುಲೇಷನ್ ಸ್ಟೆಬಿಲೈಜೇಷನ್ ಪ್ರೋಗ್ರಾಮ್ ಅಂದರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಜನಸಂಖ್ಯೆಯ ನಿಯಂತ್ರಣ ಅಥವಾ ಜನಸಂಖ್ಯೆಯನ್ನು ಹತೋಟಿಯಲ್ಲಿಡುವಂಥ ಒಂದು ಮೊಟ್ಟ ಮೊದಲ ದೇಶ ಅಂತ ಹೇಳ್ಬೋದು. ಇಟ್ ವಾಸ್ ಇನಿಷಿಯೇಟೆಡ್ ಇನ್ ದಿ ಇಯರ್ 1951 ವಿತ್ ರೆಡ್ ಟ್ರಯಾಂಗಲ್ ಆಸ್ ಇಟ್ಸ್ ಸಿಂಬಾಲ್. ದಿ ಮೇನ್ ಇಂಟೆನ್ಷನ್ ವಾಸ್ control the population. And today the programs related to health or reproductive health
are under RCH, are conducted under RCH. What is that RCH? Reproductive Child Health Care ಅಂತ. RCH ಅಂತಂದರೆ ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಅಂತ. ಅಂದರೆ ಈಗ ಸದ್ಯ ಈ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ನಾವು ಯಾವ ಒಂದು ಅಂಡರ್ನಲ್ಲಿ ಅಥವಾ ಯಾರ ಒಂದು ಇದರೊಳಗಡೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತಂದರೆ RCH ಅಥವಾ ರೀಪ್ರೊಡಕ್ಟಿವ್ ಹೆಲ್ತ್ ಕೇರ್ ಅನ್ನುವಂಥ ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಅನ್ನುವಂಥ ಒಂದು ಸಂಸ್ಥೆಯ ಅಧೀನದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟು, ಹೌ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ಪೀಪಲ್ಸ್. ಹೌ ಟು ಕ್ರಿಯೇಟ್ ಅವೇರ್ನೆಸ್ among peoples about reproductive health. About reproductive health. ಈ ಲೈಂಗಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಯಾವ ರೀತಿ ನಾವು ಜಾಗೃತಿಯನ್ನು ಅಥವಾ ತಿಳುವಳಿಕೆಯನ್ನು ಕೊಡಬಹುದು. There are so many methods. First method is audio-visual method. audio-visual method ಅಂತ. ಈ audio-visual method ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಟೆಲಿವಿಷನ್, ಈ ದೂರದರ್ಶನ ಅಥವಾ ಟಿ ವಿ ಮುಖಾಂತರ ನಾವು ಜನರಿಗೆ ಲೈಂಗಿಕ ಆರೋಗ್ಯದ ಬಗ್ಗೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಅಥವಾ ಲೈಂಗಿಕ ಆರೋಗ್ಯದಲ್ಲಿ ಏನಾದರೂ ಏರ್ಫೇರ್ ಆದರೆ ಅದರಿಂದ ಏನೇನು ತೊಂದರೆಗಳಾಗ್ತಾವೆ, ಈ ಎಲ್ಲದರ ಬಗ್ಗೆ ನಾವು ಟಿ ವಿ ಮಾಧ್ಯಮದ ಮುಖಾಂತರ ಜನರಿಗೆ ಜಾಗೃತಿಯನ್ನು ಅಥವಾ ಜನರಿಗೆ ತಿಳುವಳಿಕೆಯನ್ನು ಕೊಡ್ಬೋದು. ಇನ್ನು ಎರಡನೇದಾಗಿ ಪ್ರಿಂಟ್ ಮೀಡಿಯಾ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ಸ್ ಆರ್ ಜರ್ನಲ್ಸ್, ಪ್ಯಾಂಪ್ಲೆಟ್ಸ್, ಬ್ಯಾನರ್ಸ್ ಎಕ್ಸೆಟ್ರಾ. ಇದರ ಮುಖಾಂತರ ನಾವು ಜನರಲ್ಲಿ ಲೈಂಗಿಕ ಆರೋಗ್ಯದ ಬಗ್ಗೆ ಜನರಿಗೆ ತಿಳುವಳಿಕೆ ಅಥವಾ ಜಾಗೃತಿಯನ್ನು ಉಂಟು ಮಾಡ್ಬೋದು. ನೆಕ್ಸ್ಟ್, ಅನೌನ್ಸ್ಮೆಂಟ್ ವಿತ್ ಮೈಕ್ಸ್. ಅಂದರೆ ಮೈಕ್ ಅಥವಾ ಲೌಡ್ ಸ್ಪೀಕರ್ ಅಂತ ಏನು ಕರಿತೀವಿ, ಅದರ ಸಹಾಯದಿಂದ ನಾವು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ದಿ ಇಂಟ್ರೊಡಕ್ಷನ್ ಆಫ್ ಸೆಕ್ಸ್ ಎಜುಕೇಷನ್. ಇಂಟ್ರೊಡಕ್ಷನ್ ಆಫ್ ಸೆಕ್ಸ್ ಎಜುಕೇಷನ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಶಾಲಾ ಕಾಲೇಜುಗಳಲ್ಲಿ ಲೈಂಗಿಕ ಆರೋಗ್ಯದ ಬಗ್ಗೆ ಶಿಕ್ಷಣವನ್ನು ಕೊಡೋದು. ಇದು ಒಂದು ಪಠ್ಯಕ್ರಮವಾಗಿ ನಾವು ಒಂದು ವೇಳೆ ಅಳವಡಿಸಿದ್ದಾದ್ರೆ ಆ ಒಂದು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಲೈಂಗಿಕ ಆರೋಗ್ಯ ಅಂದರೆ ಏನು, ಆ ಲೈಂಗಿಕ ಆರೋಗ್ಯವನ್ನು ಕಾಪಾಡೋದ್ರಿಂದ ನಮಗೆ ಏನೇನು ಲಾಭಗಳದಾವ, ಇಲ್ಲ ಅದರಿಂದ ನಮಗೆ ಏನೇನು ತೊಂದರೆಗಳಾಗ್ತಾವೆ ಅನ್ನೋದ್ರ ಬಗ್ಗೆ ಎಜುಕೇಷನ್ ಅಥವಾ ತಿಳುವಳಿಕೆಯನ್ನು ಉಂಟು ಮಾಡೋದ್ರಿಂದ ನಾವು ಈ ಯುವಕರನ್ನು ಈ ತೊಂದರೆಯಿಂದ ಪಾರು ಮಾಡಬಹುದು. ನೆಕ್ಸ್ಟ್, ಎಜುಕೇಟಿಂಗ್ ದಿ ಪೀಪಲ್ ಆಫ್ ಮ್ಯಾರೇಜೇಬಲ್ ಏಜ್ ಗ್ರೂಪ್ ಈಸ್ ವೆರಿ ಇಂಪಾರ್ಟೆಂಟ್. ಏನಿದು ಎಜುಕೇಟಿಂಗ್ ದಿ ಪೀಪಲ್ ಆಫ್ ಮ್ಯಾರೇಜೇಬಲ್ ಏಜ್ ಗ್ರೂಪ್ ಅಂತಂದ್ರೆ ಮದುವೆ ವಯಸ್ಸಿಗೆ ಬಂದಂಥ ಜನರಲ್ಲಿ ಅಥವಾ ಮದುವೆ ವಯಸ್ಸಿಗೆ ಬಂದಂಥ ಯುವಕರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದು. ಬಿಕಾಸ್ ದೇ ಆರ್ ಅವೇರ್ ಆಫ್ ದಿ problems. For example, they are a sexually active group and it is necessary that this group is aware of birth control options. ಜನನ ಪ್ರಮಾಣವನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ಮುಂದೆ ಹುಟ್ಟುವಂಥ ಮಕ್ಕಳನ್ನು ಯಾವ ರೀತಿ ನಾವು ಸಾಕಿ ಸಲ್ಲಬೇಕು, ಅವರ ಭವಿಷ್ಯದ ಬಗ್ಗೆ ಏನು ಕ್ರಮಗಳನ್ನು ತಗೋಬೇಕು, ಇದು ಯಾವುದರ ಬಗ್ಗೆಯೂ ಅವರಿಗೆ ಏನಿರೋದಿಲ್ಲ, ಅರಿವಿರೋದಿಲ್ಲ. ಅದಕ್ಕೆ ಅವರಿಗೆ ನಾವು ಶಿಕ್ಷಣವನ್ನು ಕೊಡೋದ್ರಿಂದ, ಜಾಗೃತಿಯನ್ನು ಉಂಟು ಮಾಡೋದರಿಂದ ಈ ತೊಂದರೆಗಳಿಂದ ಮುಕ್ತಗೊಳಿಸಬಹುದು. ನಾವು ಕಮ್ ಟು ಸ್ಟ್ರಾಟಜೀಸ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್. ಸ್ಟ್ರಾಟಜೀಸ್
ಆಫ್ reproductive health. ಏನು ಹಿಂಗಂದ್ರೆ ಸ್ಟ್ರಾಟಜೀಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ಯಾವ ಕ್ರಮಗಳಿಂದ ರೀಪ್ರೊಡಕ್ಟಿವ್ಲಿ ಹೆಲ್ದಿ ಸೊಸೈಟಿಯನ್ನು ನಾವು ನಿರ್ಮಾಣ ಮಾಡ್ಬೋದು? ಒಂದನೇದಾಗಿ ರೀಪ್ರೊಡಕ್ಟಿವ್ ಹೆಲ್ತ್ ರಿಕ್ವೈರ್ಸ್ ಸ್ಟ್ರಾಂಗ್ infrastructural facilities. ಅಂದರೆ facilities reproductive health requires or needs strong infrastructural facilities. Next one is the proper medical facilities. ಅಂದರೆ ಸೂಕ್ತ ವೈದ್ಯಕೀಯ ಸೌಲಭ್ಯಗಳು ಒದಗಿಸಬೇಕು. ಸೂಕ್ತ ವೈದ್ಯಕೀಯ ಸೌಲಭ್ಯಗಳು ಅಂದರೆ ಯಾವ ಕಾಯಿಲೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಅಥವಾ ಯಾವ ಟೈಮ್ನಲ್ಲಿ ಅಥವಾ ಯಾವ ಸೂಕ್ತವಾದಂಥ ಟೈಮು, ಈ ಎಲ್ಲದರ ಬಗ್ಗೆ ತಿಳ್ಕೊಂಡಿರಬೇಕು. ಮುಂದೆ ಸೂಕ್ತವಾದಂಥ ವೈದ್ಯಕೀಯ ಸೌಲಭ್ಯವನ್ನು ಅವರಿಗೆ ಒದಗಿಸಬೇಕು. ನೆಕ್ಸ್ಟ್ ಒನ್ ಈಸ್ ದಿ ಮಟೀರಿಯಲ್ ಸಪೋರ್ಟ್. ಅದಕ್ಕೆ ಬೇಕಾದಂಥ ಸಲಕರಣೆಗಳು ಅಥವಾ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸುವುದು. ನೆಕ್ಸ್ಟ್ ಬ್ಯಾನ್ ಆನ್ ಅಮ್ನಿಯೋಸೆಂಟೆಸಿಸ್. ಏನಿದೆ ಅಮ್ನಿಯೋಸೆಂಟೆಸಿಸ್ ಅಂತಂದರೆ, ಅಮ್ನಿಯೋಸೆಂಟೆಸಿಸ್ ಈಸ್ ಅ ಮೆಥಡ್ ಆಫ್ ಡಿಟರ್ಮೈನಿಂಗ್ ದಿ ಸೆಕ್ಸ್ ಆಫ್ ದಿ ಬೇಬಿ. ಈ ಮಗುವಿನ ಲಿಂಗ ನಿರ್ಧಾರ ಮಾಡೋದು. ಈ ಮಗುವಿನ ಲಿಂಗ ನಿರ್ಧಾರ ಮಾಡುವಂಥ ಒಂದು ವಿಧಾನಕ್ಕೆ ಅಮ್ನಿಯೋಸೆಂಟೆಸಿಸ್ ಅಂತ ಕರಿತೀವಿ. ಇದನ್ನು ಬ್ಯಾನ್ ಮಾಡಬೇಕು ಅಥವಾ ನಿಷೇಧ ಮಾಡಬೇಕು. ಏನಿದು ಅಮ್ನಿಯೋಸೆಂಟೆಸಿಸ್ ಅಂತಂದ್ರೆ, ಡ್ಯೂರಿಂಗ್ ದಿ ಡೆವಲಪ್ಮೆಂಟಲ್ ಸ್ಟೇಜ್ ಆಫ್ ದಿ ಪೀಟಸ್ ಎಮ್ನಿಯಾಟಿಕ್ ಫ್ಲೂಯಿಡನ್ನು ತೊಗೊಂಡು ಅದರಲ್ಲಿ ಕ್ರೋಮೋಸೋಮಲ್ ಪ್ಯಾಟರ್ನ್ ಚೆಕ್ ಮಾಡಿದಾಗ ವೆದರ್ ದಿ ಡೆವಲಪಿಂಗ್ ಪೀಟಸ್ ಈಸ್ ಮೇಲ್ ಆರ್ ಫಿಮೇಲ್ ಅನ್ನೋದನ್ನು ಪತ್ತೆ ಹಚ್ತಾರೆ. ಬಟ್ ಇಟ್ ಈಸ್ ಇಲ್ಲೀಗಲ್. ಇದನ್ನು ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ಏನಾಗ್ತದೆ ರೀ, ಹೆಣ್ಣು ಭ್ರೂಣ ಹತ್ಯೆಯ ಪ್ರಮಾಣ ಹೆಚ್ಚಾಗ್ತದೆ. ಟು ಚೆಕ್ ದಿ ಫಿಮೇಲ್ ಪೊಯ್ಟಿಸೈಡ್ ಲೀಗಲಿ ದಿ ಅಮ್ನಿಯೋಸೆಂಟೆಸಿಸ್ ಈಸ್ ಬ್ಯಾನ್ಡ್. ನೌ ನೆಕ್ಸ್ಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ ಅಂತ. ಈಗ ನೀವು ಇದನ್ನು ಹೈಸ್ಕೂಲಿಗೆ ಕೇಳಿರ್ತೀರಿ, ಓದಿರ್ತೀರಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದರೆ ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ ಇದನ್ನು. ಇನ್ ದಿ ಲಾಸ್ಟ್ ಸೆಂಚುರಿ ಆ್ಯಂಡ್ ಆಲ್ರೌಂಡ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಫೀಲ್ಡ್ಸ್. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚಿನ ಪ್ರಮಾಣದ ಬೆಳವಣಿಗೆ ಆಗಿರೋದ್ರಿಂದ, ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದ್ರಿಂದ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ಡ್ ದಿ ಕ್ವಾಲಿಟಿ ಆಫ್ ಲೈಫ್ ಆಫ್ ದಿ ಪೀಪಲ್. ಜನರ ಜೀವನ ಕ್ರಮ ಅಥವಾ ಜೀವನ ಮಟ್ಟ ಇಂಪ್ರೂವ್ ಆಗ್ತಾ ಹೊಂಟದ. ಅದರಿಂದ ಜನಸಂಖ್ಯೆ ಹೆಚ್ಚಳಕ್ಕೂ ಅದು ಒಂದು ಕಾರಣ ಆಗಿದೆ. ಈಗ ವಾಟ್ ಈಸ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ ಅಂದರೆ ಏನು? ಡೆಫಿನಿಷನ್: when there is a rapid increase of population, when there is a rapid increase of population over a relatively short period, is called population explosion. ಏನು ಹಿಂಗಂದ್ರೆ ಜನಸಂಖ್ಯಾ ಸ್ಫೋಟ ಅಂದರೆ ಏನು? ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಯಿತು ಅಂತಂದ್ರೆ, ಒಂದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನಸಂಖ್ಯೆಯನ್ನು
ಹೆಚ್ಚು ಜನಸಂಖ್ಯೆ ಆದರೆ ಅಥವಾ ಜನರ ಪ್ರಮಾಣ ಹೆಚ್ಚಾಯಿತು ಅಂತಂದರೆ ಅದನ್ನು ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ ನಾವು. ದಿ ಸೈಂಟಿಫಿಕ್ ಮೆಥಡ್ ಆಫ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಡೆಮೋಗ್ರಫಿ. ವೈಜ್ಞಾನಿಕವಾಗಿ ಪಾಪ್ಯುಲೇಷನ್ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಡೆಮೋಗ್ರಫಿ ಅಂತ ಕರಿತೀವಿ. ಸೊ ದಿ ವರ್ಲ್ಡ್ ಪಾಪ್ಯುಲೇಷನ್ ವಿಚ್ ವಾಸ್ ಅಂದರೆ ಜಗತ್ತಿನ ಜನಸಂಖ್ಯೆ, ದಿ ವರ್ಲ್ಡ್ ಪಾಪ್ಯುಲೇಷನ್ ವಿಚ್ ವಾಸ್ 2 billion in 1900. ಓನ್ಲಿ 2 billion. ಯಾವಾಗ ರೀ? 1900ನೇ ಇಸ್ವಿಯಲ್ಲಿ ದಿ ವರ್ಲ್ಡ್ ಪಾಪ್ಯುಲೇಷನ್ ವಿಚ್ ವಾಸ್ ಓನ್ಲಿ 2 billion. ಅರೌಂಡ್ 2000 ದಿ ಪಾಪ್ಯುಲೇಷನ್ ಹ್ಯಾಸ್ ಶಾಟ್ ಟು 6 billion, 3 times increase. Not only in the world, in India too the population is increasing. For example, in India, before independence, before 1947, the population which was only 350 million. But today, the population which is shot up to 1.30 billion. It means 130 ಕೋಟಿಯಷ್ಟು 130 ಕೋಟಿ ಏನಾಗಿದೆ ರೀ ಭಾರತದ ಜನಸಂಖ್ಯೆ ಈಗ ಪ್ರೆಸೆಂಟ್ ಅದ. ಅಂದ್ರೆ ನಾಟ್ ಓನ್ಲಿ 130 crore, ಎವರ್ ಆನ್ ಇನ್ಕ್ರೀಸಿಂಗ್. ಡೇ ಬೈ ಡೇ ದಿ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್. ಅಂದರೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ದಿ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಬಟ್ ದಿ ಲ್ಯಾಂಡ್ ಈಸ್ ನಾಟ್ ಇನ್ಕ್ರೀಸಿಂಗ್. ಜನಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ, ಆದರೆ ಭೂಮಿ ಹೆಚ್ಚಾಗ್ತಾ ಇಲ್ಲ ಅನ್ನೋದು ನಮ್ಗೆ ತಿಳ್ಕೊಳ್ಬೇಕಾದಂಥ ಒಂದು ಮಾಹಿತಿ. ನೆಕ್ಸ್ಟು, ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆರ್ ಓವರ್ ಪಾಪ್ಯುಲೇಷನ್. ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳೇನು? ದೇರ್ ಆರ್ ಸೋ ಮೆನಿ ರೀಸನ್ಸ್. ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಭಾಳಷ್ಟು ಕಾರಣಗಳಿದಾವೆ. ಅದರಲ್ಲಿ ಮುಖ್ಯವಾದಂಥ ಕಾರಣಗಳು ಯಾವ್ಯಾವು ನೋಡೋಣ. ಈ ಮೊದಲನೇ ಕಾರಣ ಏನು? ಇದು ಕೂಡ ಇಂಪಾರ್ಟೆಂಟು. ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳು, ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಈಗ ಮೊದಲನೇ ಕಾರಣ ಏನು? ಡಿಕ್ಲೈನ್ ಇನ್ MMR. ಡಿಕ್ಲೈನ್ ಇನ್ MMR ಅಂದರೆ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ. ತಾಯಂದಿರ ಮರಣ ಪ್ರಮಾಣ ಕಡಿಮೆಯಾಗೋದು. ತಾಯಂದಿರ ಮರಣ ಪ್ರಮಾಣ ಕಡಿಮೆ ಆಗೋದ್ರಿಂದ ಜನಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಇದು ಒಂದು ಕಾರಣ. ಮೊದಲೆಲ್ಲ ಮೆಡಿಕಲ್ ಫೆಸಿಲಿಟಿ ಇಲ್ಲದ ಕಾಲದಲ್ಲಿ, ಹೆರಿಗೆ ಕಾಲದಲ್ಲಿ ಅಥವಾ ಹೆರಿಗೆ ಟೈಮ್ನಲ್ಲಿ ಭಾಳಷ್ಟು ತಾಯಂದಿರು ಸಾವನ್ನಪ್ತಾಯಿದ್ರು. ಆದರೆ ಇದು ಈಗ ಮೆಡಿಕಲ್ ಫೆಸಿಲಿಟಿ ಜಾಸ್ತಿ ಇರೋದ್ರಿಂದ ಈಗೇನಾಗಿದೆ, ಸಾವಿನ ಪ್ರಮಾಣ ಅಥವಾ ತಾಯಂದಿರ ಸಾವಿನ ಪ್ರಮಾಣ ಕಡಿಮೆ ಆಗ್ಯದ. ಇನ್ನು ಎರಡನೇದ್ದು ಡಿಕ್ಲೈನ್ ಇನ್ IMR ಅಂದರೆ ಇನ್ಫಂಟ್ ಮಾರ್ಟಾಲಿಟಿ ರೇಟ್ ಅಂತ. ಶಿಶು ಮರಣ ಪ್ರಮಾಣ ಕೂಡ ಕಡಿಮೆ ಆಗ್ಯದ ಬಿಕಾಸ್ ಆಫ್ ದಿ ಮೆಡಿಕಲ್ ಫೆಸಿಲಿಟೀಸ್. ಟುಡೇ ಸೋ ಮೆನಿ ಮೆಡಿಕಲ್ ಫೆಸಿಲಿಟೀಸ್ ಆರ್ ದೇರ್. ಭಾಳಷ್ಟು ವೈದ್ಯಕೀಯ ಸೌಲಭ್ಯಗಳು ಇರೋದರಿಂದ ಇತ್ತಿತ್ತಲಾಗಿ ಶಿಶು ಮರಣ ಪ್ರಮಾಣ ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್ ಒನ್, ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಪೀಪಲ್. ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಪೀಪಲ್ ಆಫ್ ಮ್ಯಾರೇಜಬಲ್ ಏಜ್ ಗ್ರೂಪ್. ಅಂದರೆ ಏನು ರೀ? ಮದುವೆ ವಯಸ್ಸಿಗೆ ಬಂದಂಥ ಯುವಕರ ಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ. ಮದುವೆ ವಯಸ್ಸಿಗೆ ಬಂದಂಥ ಯುವಕರ ಸಂಖ್ಯೆ ಹೆಚ್ಚಾಗೋದ್ರಿಂದ ಆಟೋಮೆಟಿಕಲಿ, ಬಿಕಾಸ್ ದೇ ಆರ್ ಸೆಕ್ಷುವಲಿ ಆ್ಯಕ್ಟಿವ್ ಗ್ರೂಪ್, ವೆನ್ ದೇ ಆರ್ ಸೆಕ್ಷುವಲಿ ಆ್ಯಕ್ಟಿವ್, ಆಟೋಮೆಟಿಕಲಿ ದಿ ಪಾಪ್ಯುಲೇಷನ್ ವಿಲ್ ಇನ್ಕ್ರೀಸ್. ನೆಕ್ಸ್ಟು, ಇನ್ಕ್ರೀಸ್ಡ್ ಹೆಲ್ತ್ ಫೆಸಿಲಿಟೀಸ್. ಇನ್ಕ್ರೀಸ್ಡ್ ಹೆಲ್ತ್ ಫೆಸಿಲಿಟೀಸ್. ಇತ್ತಿತ್ತಲಾಗಿ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಾಗ್ಲಿಕ್ಕತ್ತಿದ್ದಾವೆ.
ಯಾವುದೇ ಒಂದು ತೆರನಾದಂಥ ಕಾಯಿಲೆ ಅಥವಾ ಯಾವುದೇ ಒಂದು ತೆರನಾದಂಥ ತೊಂದರೆಗಳಿದ್ದರೆ, ಆರೋಗ್ಯದಲ್ಲಿ ತೊಂದರೆಗಳು ಏರುಪೇರುಗಳು ಕಂಡ್ರೆ ವೈದ್ಯಕೀಯವಾಗಿ ಈಗ ನಾವು ಎಲ್ಲ ತೆರನಾದಂಥ ಸೌಲಭ್ಯಗಳನ್ನು ಪಡಿತಾ ಇದ್ದೀವಿ. ಅದರಿಂದ ಮರಣ ಪ್ರಮಾಣ ಕೂಡ ಇಲ್ಲೇ ಕಡಿಮೆ ಆಗಲಿಕ್ಕತ್ತದ. ನೆಕ್ಸ್ಟ್ ಒನ್, ಬೆಟರ್ ಲಿವಿಂಗ್ ಕಂಡೀಷನ್ಸ್. ಬೆಟರ್ ಲಿವಿಂಗ್ ಕಂಡೀಷನ್ಸ್. ಬೆಟರ್ ಲಿವಿಂಗ್ ಕಂಡೀಷನ್ಸ್ ಅಂತಂದರೆ ಈಗ ನಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲ ಅವಶ್ಯಕಗಳು ಮನೆಯಲ್ಲೇ ಅಥವಾ ಸಮೀಪದಲ್ಲೇ ಸಿಗೋದ್ರಿಂದ ಯಾವುದೇ ಅಂಥ ತೊಂದರೆಗಳಾಗ್ತಾಯಿಲ್ಲ. ಅದರಿಂದ ನಮಗೆ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣವೂ ಇದು ಒಂದು. ನೆಕ್ಸ್ಟು, ಥ್ರೂ ಅವರ್ RCH ಪ್ರೋಗ್ರಾಮ್ ವಿ ಕುಡ್ ಬ್ರಿಂಗ್ ಡೌನ್ ದಿ ಪಾಪ್ಯುಲೇಷನ್ ಗ್ರೋತ್ ರೇಟ್. ನಾವು RCH ಪ್ರೋಗ್ರಾಮ್ ಸಹಾಯದಿಂದ ಅಥವಾ ಥ್ರೂ ಅವರ್ RCH ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಈ ಒಂದು ಪ್ರೋಗ್ರಾಮ್ ಸಹಾಯದಿಂದ ಅಥವಾ ಇದರ ಮುಖಾಂತರ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ಬೋದು. ಅಕಾರ್ಡಿಂಗ್ ಟು 2001 ಸೆನ್ಸಿಸ್, 2001ರ ಜನಗಣತಿಯ ಪ್ರಕಾರ ದಿ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ 1.7%. ದ್ಯಾಟ್ ಮೀನ್ಸ್ 17 ಇಂಡಿವಿಜುವಲ್ಸ್ ಫರ್ 1000 ಫರ್ ಇಯರ್. ಅಂದರೆ ಹಿಂಗಂದ್ರೆ ಪ್ರತಿ 1000 ಜನಸಂಖ್ಯೆ ಇರುವಂಥ ಒಂದು ಊರಿನಲ್ಲಿ ಪ್ರತಿ ವರ್ಷ 17 ಜನ ಅದಕ್ಕೆ ಆ್ಯಡ್ ಆಗ್ತಾ ಹೋಗ್ತಾರೆ. ಅಂದರೆ ಏನು ರೀ, ಪ್ರತಿ 1000 ಇರುವಂಥ ಜನಸಂಖ್ಯೆಗೆ ಪ್ರತಿ ವರ್ಷ 17 ಜನ ಹೆಚ್ಚಾಗ್ತಾ ಹೋಗ್ತಾರೆ. ಅಂದ್ರೆ ಈ ವರ್ಷ 1000 ಅಂತಂದರೆ ನೆಕ್ಸ್ಟ್ ಇಯರು 1017 ಆಗ್ತದೆ. ಅಂದರೆ ಆ್ಯಟ್ ವಿಚ್ ರೇಟ್, ಇದೇ ರೇಟ್ ಮುಂದುವರೆದ್ರೆ ವಿದಿನ್ 33 ಇಯರ್ಸ್ ದಿ ಪಾಪ್ಯುಲೇಷನ್ ವಿಲ್ ಡಬಲ್. ಕೇವಲ 33 ವರ್ಷಗಳಲ್ಲಿ ಇದೇ ರೇಟ್ ಒಳಗಡೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಅಂತಂದರೆ ಕೇವಲ 17 ಅಷ್ಟೇ, 1017 ಅಷ್ಟೇ ಹೆಚ್ಚಾಗ್ತಾ ಹೋದರೂ ಸಾಕು. ಎಷ್ಟಾಗ್ತದೆ ರೀ, ಕೇವಲ 33 ವರ್ಷ ಸಾಕು ರೀ ಡಬಲ್ ಆಗೋದಕ್ಕೆ. ಇನ್ನು 100 ವರ್ಷ 200 ವರ್ಷ ಬಿಟ್ಟು ಅಂತಂದರೆ ಎಷ್ಟು ಪಟ್ಟು ಹೆಚ್ಚಾಗ್ಬೋದು, ಜಸ್ಟ್ ಇಮ್ಯಾಜಿನ್. ನಾವು ಕಮ್ ಟು ಎಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಎಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂದರೆ ಏನು ರೀ, ಜನಸಂಖ್ಯಾ ಸ್ಫೋಟದಿಂದ ಆಗುವಂಥ ದುಷ್ಪರಿಣಾಮಗಳು ಅಥವಾ ಪರಿಣಾಮಗಳು ಏನೇನು. ಈ ಜನಸಂಖ್ಯೆ ಹೆಚ್ಚಾದರೆ ಏನು ತೊಂದರೆಗಳಾಗ್ತಾವ್ರಿ? ಈಗ ಮೊದಲನೇದಾಗಿ ಸ್ಕೇರ್ಸಿಟಿ ಆಫ್ ಫುಡ್. ಸ್ಕೇರ್ಸಿಟಿ ಆಫ್ ಫುಡ್, ಆಹಾರದ ಕೊರತೆ ಉಂಟಾಗೋದು. ಯಾಕಂದರೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದಿ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಬಟ್ ನಾಟ್ ದಿ ಲ್ಯಾಂಡ್. ಭೂಮಿ ಹೆಚ್ಚಾಗ್ತಾ ಇಲ್ಲ, ಜನಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ, ಆದರೆ ಭೂಮಿ ಹೆಚ್ಚಾಗ್ತಾ ಇಲ್ಲ. ಆ ಇದ್ದ ಭೂಮಿಯಲ್ಲೇ ಎಲ್ಲ ಜನರಿಗೆ ನಾವು ಆಹಾರವನ್ನು ಒದಗಿಸಬೇಕು ಅಂತಂದ್ರೆ ದೇರ್ ವುಡ್ ಬಿ ಅ ಸ್ಕೇರ್ಸಿಟಿ. ಸೆಕೆಂಡ್ ಒನ್, ಸ್ಕೇರ್ಸಿಟಿ ಆಫ್ ಶೆಲ್ಟರ್ ಅಂದರೆ ರಕ್ಷಣೆ ಕೂಡ. ಈಗ ಉದಾಹರಣೆ, ಒಂದು ಕ್ಲಾಸ್ ರೂಮ್ನಲ್ಲಿ 50 ವಿದ್ಯಾರ್ಥಿಗಳು ಕೂಡುವಂಥ ಒಂದು ಕ್ಲಾಸ್ ರೂಮ್ನಲ್ಲಿ ನಾವು 100 ವಿದ್ಯಾರ್ಥಿಗಳನ್ನು ಹಾಕಿದರೆ ಏನಾಗ್ತದೆ ರೀ, ಸ್ಕೇರ್ಸಿಟಿ, ಜಾಗದ ಕೊರತೆ. ಈ ರೀತಿ ಈ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಾದಂಗೆ ಇದು ಏನು ಸ್ಥಳದ ಅಭಾವ ಕೂಡ ಉಂಟಾಗ್ತದೆ. ನೆಕ್ಸ್ಟ್ ಒನ್, ಸ್ಕೇರ್ಸಿಟಿ ಆಫ್ ಕ್ಲಾದಿಂಗ್. ಸ್ಕೇರ್ಸಿಟಿ ಆಫ್ ಕ್ಲಾದಿಂಗ್, ಬಟ್ಟೆ ಬರೆ ಅಂದರೆ ದಿನನಿತ್ಯದ ಅವಶ್ಯಕತೆಗಳಿಗೆ ಬೇಕಾದಂಥ ವಸ್ತುಗಳ ಕೊರತೆ ಕೂಡ ಇದರಿಂದ ಉಂಟಾಗ್ತದೆ. ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಇದಷ್ಟೇ ಅಲ್ಲ, ಇದು ಪರಿಸರದ ಮೇಲೆ ಕೂಡ ಪರಿಣಾಮವನ್ನು ಬೀರ್ತದೆ. ನಾವು ಕಮ್ ಟು ಮೀಸರ್ಸ್ ಟು ಕಂಟ್ರೋಲ್ ಓವರ್ ಪಾಪ್ಯುಲೇಷನ್. ಅಂದರೆ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು. ಈ ಜನಸಂಖ್ಯೆ ಹೆಚ್ಚಾಗಬಾರ್ದು ಅಂತಂದರೆ ಏನು ಮಾಡಬೇಕಿನ್ನು? ಈಗ ಹೆಚ್ಚಾಯಿತು, ಕಾರಣಗಳೇನು? ಹೆಚ್ಚಾಗೋದಕ್ಕೆ ಕಾರಣಗಳೇನು ಗೊತ್ತಾಯಿತು. ಆ ಹೆಚ್ಚಾದ್ರೆ ಅದರಿಂದ ಏನೇನು ಇಫೆಕ್ಟ್ ಆಯಿತು ಅಥವಾ ಇಫೆಕ್ಟ್ ಆಗ್ತದೆ ಅನ್ನೋದು ಗೊತ್ತಾಯಿತು. ಈಗ ನೆಕ್ಸ್ಟು ಮೀಸರ್ಸ್ ಟು ಕಂಟ್ರೋಲ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಅಂದರೆ ಹೆಚ್ಚು ಜನಸಂಖ್ಯೆ ಆಯಿತು ಅಂತಂದ್ರೆ ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಮೀಸರ್ಸ್ ಟು ಕಂಟ್ರೋಲ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆರ್ ದಿ ಓವರ್ ಪಾಪ್ಯುಲೇಷನ್. ಮೊದಲನೇದಾಗಿ
ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಎಜುಕೇಷನ್ ಆ್ಯಂಡ್ ಅವೇರ್ನೆಸ್, ಶಿಕ್ಷಣ ಮತ್ತು ಜಾಗೃತಿ ಅಂತ ಕರಿತೀವಿ ನಾವು. ಗೌರ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್. ಅದ್ರಾಗ ಸರ್ಕಾರ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳು ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಏನೇನು ತೊಂದರೆಗಳದಾವ ಅನ್ನೋದ್ರ ಬಗ್ಗೆ ಜನರಿಗೆ ಜಾಗೃತಿಯನ್ನು ಉಂಟು ಮಾಡೋದು. ಜನಸಂಖ್ಯೆ ಕಡಿಮೆ ಆದರೆ ಏನು ಲಾಭದ, ಜನಸಂಖ್ಯೆ ಹೆಚ್ಚಾದ್ರೆ ಅದರಿಂದ ಏನೇನು ತೊಂದರೆಗಳಾಗ್ತವೆ, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಓವರ್ ಪಾಪ್ಯುಲೇಷನ್, ಆ್ಯಂಡ್ ಮೋಟಿವೇಟ್ ಸಚ್ ಪೀಪಲ್ ಟು ಹ್ಯಾವ್ ಅ ಸ್ಮಾಲ್ ಫ್ಯಾಮಿಲೀಸ್. ಚಿಕ್ಕ ಕುಟುಂಬ ಅಂತ ಕರಿತೀವಿ ನಾವು. ಈ ಚಿಕ್ಕ ಕುಟುಂಬದ ಬಗ್ಗೆ, ಚಿಕ್ಕ ಕುಟುಂಬದಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡೋದಾದರೆ, ಕೊಟ್ಟದ್ದೇ ಆದರೆ ಆ ಜನರಲ್ಲಿ ಹೆಚ್ಚು ಜನಸಂಖ್ಯೆ ಅಥವಾ ಹೆಚ್ಚು ಮಕ್ಕಳನ್ನು ಪಡೆಯೋದು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕಡಿಮೆ ಆಗ್ತದೆ. ಚಿಕ್ಕ ಕುಟುಂಬ ಅಂತಂದರೆ ಮನೆಯಿಂದ ಡಿವೈಡ್ ಆಗಿ ಸಣ್ಣ ಸಣ್ಣ ಫ್ಯಾಮಿಲಿಗಳಾಗೋದಲ್ಲ. ಈ ಮುಂದೆ ಹುಟ್ಟುವಂಥ ಮಕ್ಕಳ ಪ್ರಮಾಣವನ್ನು ಕಡಿಮೆ ಮಾಡೋದರಿಂದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದು. ಇನ್ ಇಂಡಿಯಾ ಟುಡೇ ದಿ ಸ್ಲೋಗನ್ ಏನದ, ಭಾರತದಲ್ಲಿ ಒಂದು ಸ್ಲೋಗನ್ ಅದ ಹಿಂದಿಯಲ್ಲಿ, ಹಮ್ ದೋ ಹಮಾರೇ ದೋ ಅಂತ. ಅಂದರೆ ಇದರ ಅರ್ಥ ನಾವಿಬ್ಬರು ನಮಗಿಬ್ಬರು ಅಂತ. ಹಮ್ ದೋ ಹಮಾರೇ ದೋ. ಇನ್ ಇಂಗ್ಲೀಷ್ ವಿ ಟು ಅವರ್ಸ್ ಟು, ವಿ ಟು ಅವರ್ಸ್ ಟು ಅಂತ. ನಾವಿಬ್ಬರು ನಮಗಿಬ್ಬರು ಅಂತ. ಈ ಸ್ಲೋಗನ್ ಇನ್ನೂ ಚೇಂಜ್ ಆಗಬೇಕಿದು. ಏನಂತ ಆಗ್ಬೇಕ್ರಿ? ವಿ ಟು ಅವರ್ಸ್ ಒನ್ ಅಂತ ಆಗಬೇಕು. ಅಂದಾಗ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡ್ಬೋದು. ಇದು ಕೂಡ ಕೇವಲ ಡಾಕ್ಯುಮೆಂಟ್ಸ್ ಒಳಗೆ ಮಾತ್ರ ಅದ. ಭಾಳಷ್ಟು ಜನ ಇದನ್ನು ಈಗಲೂ ಕೂಡ ಯಾರೂ ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ಒನ್, ರೇಜಿಂಗ್ ಮ್ಯಾರೇಜಬಲ್ ಏಜ್. ರೇಜಿಂಗ್ ಮ್ಯಾರೇಜಬಲ್ ಏಜ್, ಮದುವೆ ವಯಸ್ಸನ್ನು ಹೆಚ್ಚಿಸುವುದು. ಪ್ರೆಸೆಂಟ್ಲಿ ದಿ ಮ್ಯಾರೇಜಬಲ್ ಏಜ್ ಈಸ್ 21 ಫಾರ್ ಬಾಯ್ಸ್ ಆ್ಯಂಡ್ 18 ಫಾರ್ ಗರ್ಲ್ಸ್. ಒಂದು ವೇಳೆ ನಾವು ಇದನ್ನು ಮದುವೆ ವಯಸ್ಸನ್ನು ಹೆಚ್ಚು ಮಾಡಿದರೆ, ಫಾರ್ ಎಕ್ಸಾಂಪಲ್ 24 ಬಾಯ್ಸ್ಗೆ, 21 ಅಥವಾ 22 ಗರ್ಲ್ಸ್ಗೆ ಮಾಡಿದ್ದಾದ್ರೆ, ಈ 2ರಿಂದ 4 ವರ್ಷದ ಒಂದು ಗ್ಯಾಪ್ ಏನದ, ಈ ಗ್ಯಾಪ್ನಲ್ಲಿ ಹುಟ್ಟುವಂಥ ಮಕ್ಕಳ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಇನ್ಸೆಂಟಿವ್ಸ್ ಅಂತ ಅಂದರೆ ಪ್ರೋತ್ಸಾಹಧನ ಅಂತೇಳಿ. ಗೌರ್ಮೆಂಟ್ ಕ್ಯಾನ್ ಗಿವ್ ಇನ್ಸೆಂಟಿವ್ಸ್ ಟು ಫ್ಯಾಮಿಲೀಸ್ ದೋಸ್ ಅಡಾಪ್ಟಿಂಗ್ ಒನ್ ಚೈಲ್ಡ್ ನಾರ್ಮ್. ಯಾರು ಒಂದೇ ಮಗುವನ್ನು ಪಡಿತಾರ ಅವರಿಗೆ ಸರ್ಕಾರದಿಂದ ಇಂತಿಷ್ಟು ನಾವು ಪ್ರೋತ್ಸಾಹಧನವನ್ನು ಕೊಡ್ತೀವಿ ಅಥವಾ ಇಂತಿಷ್ಟು ಸೌಲಭ್ಯಗಳನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಒಂದು ವೇಳೆ ಸರ್ಕಾರ ಘೋಷಣೆ ಮಾಡಿದ್ದಾದ್ರೆ ಜನಸಂಖ್ಯೆಯನ್ನು ನಾವು ನಿಯಂತ್ರಣ ಮಾಡ್ಬೋದು. ಯಾವ ರೀತಿ? ಫ್ರೀ ಎಜುಕೇಷನ್ ಟು ದಿ ಚೈಲ್ಡ್, ಆ ಮಗುವಿಗೆ ಪುಕ್ಕಟೆ ಶಿಕ್ಷಣ. ದೆನ್ ಮಂತ್ಲಿ ಅಲೌನ್ಸ್, ಪ್ರತಿ ತಿಂಗಳು ಅಲೌನ್ಸ್ ಕೊಡೋದು. ಅದರ ಜೊತೆಗೆ ಪ್ರಮೋಷನ್ ಅಂದರೆ ಬಡ್ತಿಯನ್ನು ಕೊಡೋದು. ಅಂದರೆ ಲೆಕ್ಚರ್ ಇರುವಂಥ ಪ್ರಿನ್ಸಿಪಾಲ್ ಇರುವಂಥವಾಗ DDP, ಈ ಥರದ ಒಂದು ಸೌಲಭ್ಯಗಳನ್ನು ನಾವು ಕೊಡ್ತಾ ಹೋದರೆ ಆ ಒಂದು ಆಸೆಗಾದರೂ ಜನರಲ್ಲಿ ಹೆಚ್ಚು ಮಕ್ಕಳನ್ನು ಪಡೆಯೋದು ಕಡಿಮೆ ಆಗ್ಬೋದು ಅಂತೇಳಿ ಒಂದು ಅಭಿಪ್ರಾಯ. ನೆಕ್ಸ್ಟ್ ಒನ್, ಫ್ಯಾಮಿಲಿ ಪ್ಲ್ಯಾನಿಂಗ್, ಕುಟುಂಬ ಯೋಜನೆ ಅಂತ ಕರಿತೀವಿ ನಾವು. ಇದು ಜಗತ್ತಿನಲ್ಲೇ, ನಮ್ಮ ದೇಶದಲ್ಲಿ 1951ರಲ್ಲಿ ಜಗತ್ತಿನಲ್ಲೇ ಮೊದಲು ಸ್ಟಾರ್ಟ್ ಆದದ್ದು. ಇದು ಏನು, ಮಕ್ಕಳನ್ನು ತಡೆಯುವಂಥ ಅಥವಾ ಮಕ್ಕಳಾಗೋದನ್ನು ತಡೆಯುವಂಥ ಒಂದು ವಿಧಾನ. ಇಟ್ ಈಸ್ ದಿ ಮೆಥಡ್ ಆಫ್ ಪ್ರಿವೆಂಟಿಂಗ್ ದಿ ಫ್ಯೂಷನ್ ಆಫ್ ಸ್ಪರ್ಮ್ ವಿತ್ ದಿ ಎಗ್. ಇನ್ ದಿಸ್ ವೇ ವಿ ಕ್ಯಾನ್ ಕಂಟ್ರೋಲ್ ದಿ ಪಾಪ್ಯುಲೇಷನ್. ಎಸ್, ಥ್ಯಾಂಕ್ ಯು.